ನಮಗೊಂದು ಪ್ರೈಡ್ ಫೀಲ್ ಆಗಬೇಕು, ಇಷ್ಟು ಹಳತ್ತು ದೇವಸ್ಥಾನ ನಮ್ಮ ಊರಲ್ಲೇ ಉಂಟು ಅದು ಸಹ ಅಂತ. ಇದು ಹೀಗೆ ಗುಡ್ಡ ಕಂಟಿನ್ಯೂ ಆಗ್ತದೆ ಇದರಲ್ಲಿ ಹೋದರೆ, ಬಟ್ ನಮ್ಮ ಡೈರೆಕ್ಷನಿಗೆ ಹೋಗೋದಿಲ್ಲ ಈ ದಾರಿ. ಯಾವ ಟೈಪಿನ ರೋಡ್ ಪಿಕ್ ಮಾಡಬೇಕು ಅಂತ ಹೇಳಿದರೆ ಎಕ್ಸ್ಪಲ್ಸ್ ತಗೊಂಡ್ರೆ ಸಾರ್ಥಕ ಆಗಬೇಕು ಅಂಥ ರೋಡ್ ಪಿಕ್ ಮಾಡಬೇಕು ಯಾವತ್ತು ಹೋಗುವಾಗ. ಕಲ್ಸಿಗೆ ಶಾಕ್. ಹಿಂದಿಂದ ಗುಡ್ಡ ರೇಂಜ್ಗಳೆಲ್ಲ ಜಾರ್ತದೆ. ಓಕೆ, ಎಸ್, ವರ್ತ್, ಒಳ್ಳೆ ಪ್ಲೇಸು. ಬಟ್ ಆ ಹಂದಿ ಒಂದು ಸ್ವಲ್ಪ ನಮಗೆ ಹೆದರಿಕೆ ಆಯಿತು. ಬಟ್ ಈಗ ಅದು ಆಚೆ ಹೋಯಿತು, ಸೌಂಡ್ ಕೇಳಿತ್ತು ನಮಗೆ ಆಚೆ ಹೋದ್ದು. ಲೆಟ್ಸ್ ಕಂಟಿನ್ಯೂ. ಒಂದು ಲಾಸ್ಟ್ ಟೈಮ್ ನೋಡಿ ದೇವಸ್ಥಾನ, ಬ್ಯೂಟಿಫುಲ್. ಓಕೆ, ಇಲ್ಲಿಗೊಮ್ಮೆ ನೆಕ್ಸ್ಟ್ ಟೈಮ್ ಬರುವ ಒಮ್ಮೆ ವಾಪಸ್ಸು, ರೈನಿ ಸೀಸನಲ್ಲಿ ಒಮ್ಮೆ ಬರುವ. ಆಗ ಈ ಮರಗಳೆಲ್ಲ ಉಂಟಲ್ಲ ಫುಲ್ ಇನ್ನೂ ಡೆನ್ಸ್ ತಿಕ್ಕಾಗಿ ಬೆಳೆದಿರ್ತದೆ, ಇನ್ನೂ ಬ್ಯೂಟಿಫುಲ್ ಆಗಿರ್ತದೆ ಇದು. ಕೆಲವು ಇನ್ಫಾರ್ಮೇಷನ್ ನನಗೂ ಶೂರ್ ಇಲ್ಲ, ಇಲ್ಲಿ ಪೂಜೆ ಹೇಗೆ ಫ್ರೀಕ್ವೆಂಟ್ಲಿ ನಡೀತದ ಅಥವಾ ಶಿವರಾತ್ರಿಗೊಮ್ಮೆ ಹಾಗೆ ಏನಾದರೂ ಆಗೋದಾ ಅಂತ. ಆ್ಯಂಡ್ ಆಲ್ಸೋ ಸೀಮ್ಸ್ ಲೈಕ್ ಅ ಪ್ರೈವೇಟ್ ಟೆಂಪಲ್. ಇಷ್ಟು ವರ್ಷದಿಂದ ಹೀಗೆ ಉಂಟು ನೋಡಿ ದೇವಸ್ಥಾನ. ಹೋಗುದಾ? ನೋಡಿ ಎಂತ ಉಂಟು ನೋಡಿ ಅವರ ಈಚೆ. ಡೆಡ್ ಎಂಡ್. ನಮಗೊಂದು ಪ್ರೈಡ್ ಫೀಲ್ ಆಗಬೇಕು, ಇಷ್ಟು ಹಳತ್ತು ದೇವಸ್ಥಾನ ನಮ್ಮ ಊರಲ್ಲೇ ಉಂಟು ಅದು ಸಹ ಅಂತ. ಸುಳ್ಯ ಹತ್ರ ಯಾವಾಗ ಇದು ರಾಜರ ಕಾಲದಲ್ಲಿ ಕಟ್ಟಿರ್ಬೋದು. 150 years ಅಂತ ಹೇಳಿದರೆ ಎಷ್ಟು, ಈಗ 2025, ಸಾಧಾರಣ 1875 ಆ ಕಾಲದೊಂದು 1860, 18th century, 18th ಅಲ್ಲ 19th century ಇದು ಟೆಂಪಲ್. ಸೊ ಐ ವಿಶ್ ದ್ಯಾಟ್ ಈ ಟೆಂಪಲ್ ಹೀಗೆ ಪ್ರಿಸರ್ವ್ ಆಗಲಿ. ಇದು ಇನ್ನೂ ಹೀಗೆ ಒಂದು ಆ್ಯಸ್ ಅ ಹಿಡನ್ ಜೆಮ್ ಇರಲಿ ಇದು ಈ ಟೆಂಪಲ್. ಯಾಕಂತೇಳಿದ್ರೆ ಜನರು ಬರಲಿಕ್ಕೆ ಶುರು ಆದರೆ ಮತ್ತೆ ಇಲ್ಲಿ ಪ್ಲಾಸ್ಟಿಕ್ ಗೀಸ್ಟಿಕ್ ಎಲ್ಲ ಶುರು ಆಗ್ತದೆ ಮತ್ತೆ. ಸೊ ಇನ್ ದ್ಯಾಟ್ ವೇ ಐ ಫೀಲ್ ಆರ್ ಐ ವಿಶ್ ದ್ಯಾಟ್ ಟೆಂಪಲ್ ಹೀಗೆ ಇರಲಿ ಇನ್ನೂ ಸಹ, ಇನ್ನೂ ಒಂದು 150 ವರ್ಷ ಹೀಗೆ ಕಂಟಿನ್ಯೂ ಆಗಲಿ ಈ ದೇವಸ್ಥಾನದ ಪರಂಪರೆ. ಆ್ಯಂಡ್ ಹ್ಯಾವಿಂಗ್ ಸೆಡ್ ದ್ಯಾಟ್, ವೈಲ್ಡ್ ಅನಿಮಲ್ಸ್ ಗ್ಯಾರಂಟಿ ಉಂಟು ಇಲ್ಲಿ. ಯಾಕೆಂತೇಳಿದ್ರೆ ಕಾಡಂದಿ ನಾವೇ ನೋಡಿದೆವು. ಕಾಡಂದಿ ಇರಬೇಕು ಅಂತ ಹೇಳಿದರೆ ಇಲ್ಲಿ ಆನೆ ಸಹ ಇರಲೇಬೇಕು, ಇರಲೇಬೇಕು ಅಂತಲ್ಲ, ಇರಬಹುದು. ಮಂಗ ಒಂದು ದೊಡ್ಡ ಮಂಗ ಉಂಟು, 2-3 ಮಂಗಗಳು. ಜಾಮ್ರಿ ಒಂದಾಗ ಆಗುದಿಲ್ಲ. ಈಗೊಂದು 2-3 ಪ್ಲೇಸು ನೋಡಿ ಇಟ್ಟಿದೆ, ಅದಕ್ಕೆ ಈಗ ಇಲ್ಲಿಗೆ ತಿರುಗಬೇಕು. ಒಂದು ವ್ಯೂ ಪಾಯಿಂಟ್ ಉಂಟು,
ಸೊ ಈಗ ಸನ್ಸೆಟ್ ಆಗಲಿಕ್ಕೆ ಆಯಿತು ಆಲ್ಮೋಸ್ಟು. ಸೊ ಅಲ್ಲಿ ಹೋಗಿ ಸ್ವಲ್ಪ ಸನ್ಸೆಟ್ ವ್ಯೂ ನೋಡುವ. ರೋಡ್ ಕೂಡ ಹಾಗೇ ಉಂಟು, ಇಂಟೀರಿಯರ್ ರೋಡೇ ನಾವು ಪಿಕ್ ಮಾಡಿದ್ದೇವೆ. ಮೇನ್ ರೋಡಲ್ಲಿ ಸಹ ಹೋಗ್ಬೋದು, ಬಟ್ ಯು ನೋ ರೈಟ್, ನಮಗೆ ಇಂಥ ರೋಡಲ್ಲಿ ಇಲ್ಲಿಗೆ ಖುಷಿಯಾಗೋದು. ನೈಸ್. ಇಲ್ಲೆಲ್ಲ ಫುಲ್ ಗುಡ್ಡ ಕಾಡುಗಳೇ ನೋಡಿ. ಲೆಫ್ಟಲ್ಲಿ ಫುಲ್ ಫೆನ್ಸ್, ಫಾರೆಸ್ಟ್ ಫೆನ್ಸ್. ಕ್ರೇಜ್ ಉಂಟು ಮಾತ್ರ ಈ ರೋಡು. ವಾ, ನೀರು ಹೋಗ್ಲಿಕ್ಕೆ ಕಣಿ ಮಾಡಿದ್ರು, ಜಂಪ್ ಮಾಡಿಕೊಂಡೋದು ಲಿಟ್ರಲ್ಲಿ ಅದರ ಮೇಲಿಂದ. ಎಂಥ ಯಾವ ಟೈಪಿನ ರೋಡ್ ಪಿಕ್ ಮಾಡಬೇಕು ಅಂತ ಹೇಳಿದರೆ ಎಕ್ಸ್ಪಲ್ಸ್ ತಗೊಂಡ್ರೆ ಸಾರ್ಥಕ ಆಗಬೇಕು. ಅಂಥ ರೋಡ್ ಪಿಕ್ ಮಾಡಬೇಕು ಯಾವತ್ತು ಹೋಗುವಾಗ. ಹಾಂ, ಫಾರೆಸ್ಟ್, ಸಾರಿ ರಬ್ಬರ್. ಮಧ್ಯದಲ್ಲಿ ಕಾಂಕ್ರೀಟ್ ಬೇರೆ ಉಂಟು. ವಾ, ಬ್ಯೂಟಿಫುಲ್. ಸೂಪರ್ ಉಂಟು ಮಾತ್ರ. ಹಿಂದೆಂದ ಗುಡ್ಡ ರೇಂಜ್ಗಳೆಲ್ಲ ನೈಸ್. ಜಾರ್ತೆ 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 ಜಾರ್ತದೆ. ನಿಮಿಷ ಸೂಪರ್ ಇತ್ತಲ್ಲ. ಈಗ ನಮಗೆ ಸ್ಟ್ರೈಟ್ ಆಚೆ ಆಗುತ್ತಿಲ್ಲ, ಇಲ್ಲ ಆಚೆ ಹೋಗ್ಬೇಕು, ಆಚೆ ಆಚೆ ಅಲ್ಲಿ ಮೇಲಿಂದ ಇಳಿದು ಹೋಗ್ಬೇಕು. ಇದು ಹೀಗೆ ಗುಡ್ಡ ಕಂಟಿನ್ಯೂ ಆಗ್ತದೆ ಇದರಲ್ಲಿ ಹೋದರೆ, ಬಟ್ ನಮ್ಮ ಡೈರೆಕ್ಷನಿಗೆ ಹೋಗೋದಿಲ್ಲ ಈ ದಾರಿ.
ಇನ್ನೊಂದು ದಿವಸ ಬರುವ ಇಲ್ಲಿಗೆ. ಮಾರ್ಕ್ ಮಾಡಿ ಹಾಂ. ಸೊ ಇದು ನಮಗೆ ಬೇಕಾಗುವ ರೋಡಲ್ಲ, ಬಟ್ ಇದು ಲುಕ್ಸ್ ಪ್ರಾಮಿಸಿಂಗ್. ಆಫ್ ರೋಡ್ ಉಂಟು ಇಲ್ಲಿ. ನೆಕ್ಸ್ಟ್ ಟೈಮ್ ಬರುವ. ಬಟ್ ವಿತ್ ದ ಲಿಟಲ್ ಅಮೌಂಟ್ ಆಫ್ ಟೈಮ್ ನಮ್ಮದೀಗ ಇನ್ನೊಂದು ಮೇಯ್ನ್ ಸನ್ಸೆಟ್ ವ್ಯೂ ಪಾಯಿಂಟ್ ಈಗ ಹೈಯೆಸ್ಟ್ ಪ್ರಯಾರಿಟಿ ನಮಗೆ. ಬಟ್ ವಿಲ್ ಕಮ್ ಬ್ಯಾಕ್ ಹಿಯರ್ ಒನ್ ಡೇ ಫಾರ್ ಶ್ಯೂರ್. ಕಲ್ಸಿಗೆ ಶಾಕ್. ಈ ರೈಡಿಂಗ್ ಏರ್ ಹಾಕಿಕೊಂಡು ಇಷ್ಟು ಸ್ಪೀಡ್ ಹೋಗ್ತಾರಲ್ಲ ಇವರು ಅಂತ ಬೈದ್ಕೊಂಡಿರ್ಬೋದು. ಈಗ ರೈಡಿಂಗ್ ಏರ್ ಗೊತ್ತಿರ್ಲಿಕ್ಕಿಲ್ಲ ಅವರಿಗೆ. ಅವು ದಾದನೊಬ್ಬರ ಪಾಡ್ದು ಒಯ್ತು ಪೋಂದಿತ್ತಾರೆ ಅಂತ ಹೇಳುವರು ಈಗ. ಹಾಂ, ಇದೇ ಇರ್ಬೋದು ನೋಡು, ಹೋಗ. ನನಗೂ ಗೊತ್ತಿಲ್ಲ ದಾರಿ. ವಾ, ಬ್ಯೂಟಿಫುಲ್, ಸೂಪರ್ ಉಂಟಲ್ಲ. ಲುಕ್ಸ್ ಪ್ರಾಮಿಸಿಂಗ್. ಈ ದಾರಿಯಲ್ಲಿ ಹೋಗಿ ಜಾಯ್ನ್ ಆಗೋಗುಂಟು ಮೇನ್ ರೋಡಿಗೆ. ಆಯ್ತಲ್ಲ, ಮೇನ್ ರೋಡಿಗೆ ಜಾಯ್ನ್ ಆಯಿತು.